ಅಧ್ಯಕ್ಷರಾದಂಥ ಡಿ.ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಏನು ಕುರುಗಲ್ಲು ಮತ್ತು ವೇಮಗಲ್ ಪಟ್ಟಣ ಪಂಚಾಯತಿ ಚುನಾವಣೆಗೆ ಈ ಅಭ್ಯರ್ಥಿಗಳಿಗೆ ಬಿಫಾರಂ ಸಿಫಾರಂ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿ ಪಕ್ಷದ ಶಿಸ್ತು ಸಿದ್ಧಾಂತದ ಅಡಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಗೆ ಬಿಫಾರಮ್ಸನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ಭಾಗದ ಗ್ರಾಮಾಂತರ ಅಧ್ಯಕ್ಷರಾದಂಥ ಉದಯ್ ಶಂಕರ್ ಅವರು ಈ ಭಾಗದಲ್ಲಿ ಕಳೆದ 20-30 ವರ್ಷಗಳಿಂದ ತಂದೆ ಆದಂಥ ಛಾಪ್ ಮೂಡಿಸಿ ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಮಾಡಿರ್ತಕ್ಕಂಥವ್ರು. ಮತ್ತು ನಮ್ಮ ಭಾಗದಲ್ಲಿ 7 ಸಾರಿ ಸಂಸದರಿದ್ದ ಕೆ.ಎಚ್. ಪುಣ್ಯಪ್ಪನವರು ಅವರ ಅನುಯಾಯಿಗಳು ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಿದಂಥವ್ರಿಗೆ ಈ ಬಿಫಾರಮ್ಸನ್ನು ಅಭ್ಯರ್ಥಿಗಳಿಗೆ ಕೊಟ್ಟು 17 ಜನರನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನು ನಮ್ಮ ಅಧ್ಯಕ್ಷರಾದಂಥ ಉದಯ್ ಶಂಕರ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299 ಮಾಡಲಿ ಅಂತ ಅವ್ರನ್ನ ಹಾರೈಸ್ತಾ ಈ ಬಿಫಾರಮ್ಸನ್ನು ಅಧ್ಯಕ್ಷರ ಮುಖಾಂತರ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ದಯವಾಗಿ ಎಲ್ಲರೂ ಸಹ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಗಳು ನಡೀತಾ ಇದೆ. ಈ ಭಾಗವಾಗಿ ನಾವು KPCC ವತಿಯಿಂದ ಏನು ಬಿ ಫಾರ್ಮ್ಸ್ ಮತ್ತು ಎ ಫಾರ್ಮ್ಗಳು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಇಲ್ಲಿನ ಜನಪ್ರಿಯ ನಾಯಕರಾದಂತಹ ಶ್ರೀ ನಮ್ಮ ಉದಯ್ ಶಂಕರ್ ಅವರಿಗೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯ ಊರುಬಾಗಿಲು ಶ್ರೀನಿವಾಸ್ ಅವರು ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಮುಖಂಡರಾದಂತಹ ಸೋಮಶೇಖರ್ ಅವರು ಮತ್ತು SC ಸೆಲ್ನ ಅಧ್ಯಕ್ಷರಾದಂಥ ನಮ್ಮ ಜಯದೇವ್ರವರ ಮುಖಾಂತರ ನಾವು ಇದನ್ನು ಬಿ ಫಾರ್ಮ್ಗಳನ್ನ ಮತ್ತು ಎ ಫಾರ್ಮ್ಗಳನ್ನ ನಮ್ಮ ಉದಯ್ ಶಂಕರ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಜೊತೆಗೇನಂತಂದರೆ ಇಲ್ಲಿ ಕಾಂಗ್ರೆಸ್ಸು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಶ್ರಮ ಪಡ್ತಾ ಇದ್ದಾರೆ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿಸ್ಕೊಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ. ಇದು ನಿಜವಾಗ್ಲೂ ಸಹ ನಮಗೆಲ್ಲ ಖುಷಿ ಆಗ್ತಾಯಿದೆ. ಹಾಗೆಯೇ ಎಲ್ಲರೂ ಜಯಶೀಲರಾಗಿ ಏನು 17 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಪಟ್ಟಣ ಪಂಚಾಯಿತಿಯ ಅಭ್ಯರ್ಥಿಗಳು ಎಲ್ಲರೂ ಸಹ ಜಯಶೀಲರಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಹಾಗೆಯೇ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಷ್ಟೊಂದು ಚೆನ್ನಾಗಿ ನಡೀತಾ ಇದೆ ಇದು ನಮ್ಮ ಸರ್ಕಾರ. ಅದಕ್ಕೆ ಒಳ್ಳೆ ಬೆಲೆ ಬರುವ ರೀತಿಯಲ್ಲಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ನಲ್ಲಿ ಎಲ್ಲರೂ ಜಯಶೀಲರಾಗಿ ನಮ್ಮ ಕಾಂಗ್ರೆಸ್ಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ, ಹಾರೈಸ್ತಾ ಇದ್ದೀನಿ. ನಮ್ಮ